ಹಾಯ್ ಇವರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ನೈಟಿ ಹೇಳ್ಕೊಡ್ತಾ ಇದ್ದೀನಿ. ಮುಂಚೆ ಒಂದು ನೈಟಿ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ. ಇದು ಬೇರೆ ಥರ ಬರುತ್ತೆ ಕಟಿಂಗು. ಹೊಸದಾಗಿ ಕಲಿಯೋರು ನೋಡಿ ಕಲೀರಿ. 2 ಪೇಪರ್ ತೊಗೊಂಡಿದ್ದೀನಿ, ಫೋಲ್ಡಿಂಗ್ ಮಾಡಿದ್ದೀನಿ. ಇವಾಗ ಕೆಳಗಡೆ ಪೇಪರ್ ತೆಗೆದುಬಿಟ್ಟು ಮೇಲೆ ಪೇಪರಿಗೆ ಮಾರ್ಕಿಂಗ್ ಮಾಡ್ತೀನಿ. ನೆಕ್ಕು 2.5 ಇಂಚಸ್ಸು, ಶೋಲ್ಡರು ಫುಲ್ಲು ತಗೊಬೇಕು. ಇದರಲ್ಲಿ ಸ್ಲೀವ್ಸು ಇದರಲ್ಲೇ ಬರುತ್ತೆ. ಇದು 1/2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಕು ಫಸ್ಟು ಬ್ಯಾಕ್ ಸೈಡ್ಗೆ 1 ಇಂಚೆ, ಫ್ರಂಟು 6, ಮೇಲೆ ನೆಕ್ಕು 2.5 ತೊಗೊಂಡಿದ್ದೀವಿ. ಕೆಳಗಡೆನೂ ಅಷ್ಟೇ ಬ್ರೌನ್ನೆಸ್ ತೊಗೊಬೇಕು. ಇದು ನೆಕ್ಕು ವಿ ಶೇಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ವಿ ಶೇಪ್ ಲುಕ್ ಆಗಿರುತ್ತೆ. ಈ ನೆಕ್ಕಿಂದ ಈ ಲಾಸ್ಟಿಗೆ 1/2 ಇಂಚಷ್ಟು ಡಿಫ್ರೆಂಟಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಮೇಲಿಂದ ಕೆಳಗಡೆಗೆ 8 ಇಂಚಸ್ ತಗೊತಾ ಇದ್ದೀನಿ. ಏಯ್ಟ್ ಇಂಚಸ್ಸಿಂದ ಒಳಗಡೆಗೆ 4 ಇಂಚೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫುಲ್ಲು ಬ್ರೌನ್ನೆಸ್ಸು ಪೇಪರು 11 ಇದೆ, ಡಬಲ್ ಫೋಲ್ಡಿಂಗ್ ಮೇಲೆ. ಇದು ಲೆಂತ್ ಬಂದ್ಬಿಟ್ಟು 28 ಇಂಚಸ್ ಇದೆ. ಪೇಪರಲ್ಲಿ ನಿಮಗೆ ಡಬಲ್ ಪೇಪರ್ ಬರುತ್ತಲ್ಲ, ಅದೇ ಸೈಜಲ್ಲಿ ನೀವು ಸ್ಟಿಚಿಂಗ್ ಮಾಡ್ಬೋದು. ಬಟ್ಟೆಯಲ್ಲಿ ಹೊಲಿಯುವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಅದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೋದು. ಎರಡು ಕಡೆ ಅದೇ ಥರ ಮಾರ್ಕಿಂಗ್ ಮಾಡ್ಕೊಬೇಕು. ನೋಡಿ, ಇದೇ ಥರ ಬರಬೇಕು ಶೇಪು. ಬ್ಯಾಕ್ ನೆಕ್ಕು
1 ಇಂಚೆ. ಫ್ರಂಟ್ ನೆಕ್ಕು 6 ತೊಗೊಂಡಿದ್ದೀನಿ. ಈ ಸೈಡು ಮಾರ್ಕ್ ಮಾಡಿರೋ ಥರ ಶೋಲ್ಡರು 1/2 ಇಂಚಿಗೆ ಈ ಸೈಡೂ ಮಾರ್ಕ್ ಮಾಡ್ಕೊಬೇಕು ಸ್ಟಿಚಿಂಗ್ಗೆ. ಮೇಲಿಂದ ಕೆಳಗಡೆಗೆ ಈ ಸೈಡು ಎಷ್ಟು ತೊಗೊಂಡಿದ್ದೀವೋ 8 ಇಂಚೆ, ಈ ಸೈಡೂ ಅದೇ ಥರ 8 ಇಂಚೆ ತೊಗೊಬೇಕು. ಒಳಗಡೆಗೆ 4 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಸೆಂಟರ್ ನೋಡಿ 14 ಇಂಚಸ್ ತಗೊತಾ ಇದ್ದೀನಿ. ಇದು ಕೆಳಗಡೆ 1/2 ಇಂಚೆ ಡಬಲ್ ಫೋಲ್ಡಿಂಗ್ ಬರುತ್ತೆ. ಈ 4 ಇಂಚೆಯಿಂದ ನಾವು ಈ ಕಡೆಗೆ ಈ 4 ಇಂಚೆಯಿಂದ ನಾವು ಈ ಲಾಸ್ಟ್ಗೆ ಮಾರ್ಕಿಂಗ್ ಮಾಡ್ಕೊಬೇಕು. ಇದು 1/2 ಇಂಚೆ ಡಬಲ್ ಫೋಲ್ಡಿಂಗ್ ಬರುತ್ತೆ. ಮೇಲಿಂದ ಕೆಳಗಡೆ ತನಕ ಫುಲ್ಲು ಸ್ಟಿಚಿಂಗ್ ಮಾಡ್ಕೊಬೇಕು. ಇದು ಸೆಂಟ್ರಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಮೇಲಿಂದ ಕೆಳಗಡೆಗೆ
14 ಇಂಚಸ್ ಮಾರ್ಕ್ ಮಾಡಿದ್ದೀವಿ. ಒಂದು ಇಂಚ್ ಗ್ಯಾಪಲ್ಲಿ ಮತ್ತೆ ಮಾರ್ಕ್ ಮಾಡ್ಕೊಬೇಕು. ಇದ್ರ ಒಳಗಡೆ ಥ್ರೆಡ್ ಬರುತ್ತೆ. ಇದು ಸೊಂಟ ಟೈಟ್ ಮಾಡ್ಕೊಳಕ್ಕೆ, ಲೂಸ್ ಮಾಡ್ಕೊಳಕ್ಕೆ ಒಳಗಡೆ ಥ್ರೆಡ್ ಬರುತ್ತೆ. ಸುತ್ತ ಇದು ಫ್ರಂಟು ಬ್ಯಾಕು ಒಂದು 2 ಇಂಚಸ್ ಬಟ್ಟೆ ತಗೊಂಡು ಒಳಗಡೆಗೆ ಸೆಂಟರ್ಸ್ ಅದು 14 ಇಂಚಸ್ ಬಟ್ಟೆ ಮೇಲಿಂದ ಕೆಳಗಡೆ ತಗೊಂಡು ಅವಾಗ ಈ ಬಟ್ಟೆನ ಒಳಗಡೆ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿದ್ಮೇಲೆ ನಾವು ಒಳಗಡೆ ಥ್ರೆಡ್ ಹಾಕೊಬೋದು. ಅದು ಮುಂದೆಗಡೆ ಹೊರಗಡೆ ಬರೋ ಥರ ನಾವು ಸ್ಟಿಚಿಂಗ್ ಮಾಡ್ಕೊಬೇಕು. ಬಟ್ಟೆಯಲ್ಲಿ ಹೊಲಿಯುವಾಗ ಇದು ಹೊಲಿಯೋಕ್ಕಾಗುತ್ತೆ, ಪೇಪರಲ್ಲಿ ಹೊಲಿಯೋಕ್ಕಾಗಲ್ಲ. ಇದು ಯಾವುದು ಕಟ್ ಮಾಡೋಂಗಿಲ್ಲ. ಸಾರಿ 1 ಇಂಚೆ. ಇದು 6 ಲೆಂತು. ಇದು 2.5 5 ಇಂಚಸ್ಸು ಬರುತ್ತೆ. ಇದು ಬ್ಯಾಕ್ ನೆಕ್ಕು 1 ಇಂಚೆ. ಬ್ರಾಡ್ನೆಸ್ ಡಬಲ್ ಫೋಲ್ಡಿಂಗ್ ಮೇಲೆ 2.5 ಇಂಚಸ್ ಬರುತ್ತೆ. ನೋಡಿ, ಈ ಥರ ಶೇಪ್ ಬರುತ್ತೆ. ನೆಕ್ಕು 2.5 ಇಂಚಸ್ಸು, ಬ್ಯಾಕ್ ನೆಕ್ಕು 1 ಇಂಚ್ ಬ್ಯಾಕ್ ಸೈಡು, ಫ್ರಂಟ್ 6 ಬರುತ್ತೆ. ಇದು ಫುಲ್ ಬ್ರಾಡ್ನೆಸ್ ಬಂದ್ಬಿಟ್ಟು 11 ಇದೆ. ಇದು 1/2 ಇಂಚೆ. ಶೋಲ್ಡರಿಂದ ನೆಕ್ಕಿಂದ ಶೋಲ್ಡರ್ಗೆ ಕೆಳಗಡೆಗೆ ಸ್ಟಿಚಿಂಗ್ ಮಾಡ್ಕೊಬೇಕು. ಇದು 4 ಇಂಚಸ್ ತಗೊಂಡಿದ್ದೀನಿ. ಇದು 8. ಇದು ಫುಲ್ಲು ಬ್ರೌನೆಸ್ಸು 11 ಇದೆ. ಇದು ಫುಲ್ಲು ಲೆಂತು 28 ಇಂಚಸ್ ಇದೆ. ಕೆಳಗಡೆ 1 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಡಬಲ್ ಫೋಲ್ಡಿಂಗ್ ಮೇಲೆ 1/2 ಇಂಚೆ ಬರುತ್ತೆ.
ಇದು 14 ಇಂಚಸ್ ಬರುತ್ತೆ. ಒಳಗಡೆ ಬಟ್ಟೆ ಹಾಕಿ ಥ್ರೆಡ್ ಹಾಕ್ಕೊಬೇಕು. ನಾವು ಫಸ್ಟು ನೆಕ್ಕು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಶೋಲ್ಡರು ಜಾಯಿಂಟ್ ಮಾಡಿಕೊಂಡು, ಆಮೇಲೆ ಸೈಡು ಹಾಫ್ ಇಂಚಿ ಫುಲ್ಲು ಮೇಲಿಂದ ಕೆಳಗಡೆ ತನಕ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಬೇಕು. ಇದು ಕಟಿಂಗ್ ಬರಲ್ಲ, ಇದು ಇದರಲ್ಲಿ ಸ್ಟಿಚಿಂಗ್ ಬರುತ್ತೆ, ನೆನಪಿರಲಿ. ಕಟಿಂಗ್ ಯಾವುದೂ ಬರಲ್ಲ ಇದರಲ್ಲಿ, ನೆಕ್ಕು ಮಾತ್ರ ಕಟಿಂಗ್ ಬರುತ್ತೆ. ಫ್ರಂಟು ಬ್ಯಾಕು ಇದು ಒಳಗಡೆ 2 ಇಂಚ್ ಬಟ್ಟೆ ತಗೊಂಡು ಸೊಂಟ ಫುಲ್ಲು ಫ್ರಂಟು ಬ್ಯಾಕು ಒಳಗಡೆ ಬಟ್ಟೆ ಹಾಕಿ ಸ್ಟಿಚಿಂಗ್ ಮಾಡಬೇಕು. ಒಳಗಡೆ ಥ್ರೆಡ್ ಬರುತ್ತೆ, ಆ ಥ್ರೆಡ್ಡನ್ನು ನಾವು ಮೇಲಕ್ಕೆ ತಗೊಬೇಕು. ಕೆಳಗಡೆ ಹಾಫ್ ಇಂಚೆ 1 ಇಂಚೆ ಫುಲ್ 1 ಇಂಚ್ ಅಂದರೆ ಹಾಫ್ ಇಂಚೆ ಫೋಲ್ಡಿಂಗ್ ಮಾಡ್ಕೊಬೇಕು. ಈ ಮಾರ್ಕಿಂಗಲ್ಲಿ ಸ್ಟಿಚಿಂಗ್ ಬರುತ್ತೆ. ಈ ಸೈಡ್ ಬಟ್ಟೆ ಕಟ್ ಮಾಡೋಂಗಿಲ್ಲ, ಅದು ಡಿಸೈನ್ ಥರ ಬರುತ್ತೆ. ಓಕೆ ಇವರೇ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಓಕೆ ಬಾಯ್.